ನಾವು ಸಿಂಪಲ್ಲಾಗಿ ವೆಜಿಟೇಬಲ್ಸ್ಗಳೆಲ್ಲ ಹಾಕಿ ಉಪ್ಪಿಟ್ಟು ಮಾಡೋದನ್ನ ನೋಡೋಣ. ಇದು ಮೊದಲನೆಯ ವೀಡಿಯೋ. ಉಪ್ಪಿಟ್ಟಿಗೆ ಬೇಕಾಗಿರುವ ಸಾಮಗ್ರಿಗಳನ್ನ ನಾವು ನೋಡೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ತರಕಾರಿಗಳೆಲ್ಲನೂ ಒಂದು 5-6 ಸ್ಪೂನು, ಈ ಟೇಬಲ್ ಸ್ಪೂನ್ 6 ಸ್ಪೂನ್ ಮಾಡಿಕೊಂಡು ಉರಿ ಸ್ವಲ್ಪ ಸಣ್ಣ ಮಾಡಿಕೊಂಡು ಸಾಸಿವೆ, ಉದ್ದಿನಬೇಳೆ, ಜೀರಿಗೆ ಎಲ್ಲನೂ ಹಾಕ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ನಂತರ ಮೆಣಸಿನ್ಕಾಯಿ, ಹೆಚ್ಚಿರೋ ಮೆಣಸಿನ್ಕಾಯಿ ಹಾಕೋಣ. ಈ ಥರ ಫ್ರೈ ಮಾಡೋಣ. ಸ್ವಲ್ಪ ಕಲರ್ ಬಂದಿದೆ ನೋಡಿ. ಮೆಣಸಿನ್ಕಾಯಿ ಎಲ್ಲ ಹಾಕಿ ಹುರಿದು ಆಯಿತು. ಈಗ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. 1-2 ನಿಮಿಷ ಫ್ರೈ ಮಾಡೋಣ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ 2-3 ಮಿನಿಟ್ಸ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಅದೇ ಅಳತೆಯ ಲೋಟದಲ್ಲಿ ನಾನೀಗ 1.5 ಕಪ್ಪಿನಷ್ಟು ರವೆ ಹಾಕ್ತಾಯಿದ್ದೀನಿ. ಇದಕ್ಕೆ 3-4 ನಾನು ನೀರು ಹಾಕ್ತೀನಿ. ಇದರಲ್ಲಿ 3 ಹಾಕಷ್ಟು ನೀರು ಹಾಕ್ತೀನಿ. ಈಗ 3 ನಿಮಿಷ 3-4 ಮಿನಿಟ್ಸು ಈ ಥರ ಕುದಿಯೋಕ್ಕೆ ಬಿಟ್ಬಿಡಿ. ಫ್ರೈ ಆದಾಗಲೇ ಎಲ್ಲ ತರಕಾರಿ ಎಲ್ಲ ಒಂದು ಅರ್ಧ ಭಾಗ ಬೆಂದಿರುತ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ. 3-4 ಮಿನಿಟ್ಸ್ ಬಿಟ್ಟಿದ್ದೀನಿ ನಾನು. ಸ್ವಲ್ಪ ಕಾಯಿ ತುರಿ, ಒಂದು 4 ಸ್ಪೂನಷ್ಟು ಕಾಯಿ ತುರಿ, ಇದೊಂದು 4 ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ. ಉಪ್ಪಿಟ್ಟು ರೆಡಿಯಾಗಿದೆ. ರುಚಿಕರವಾಗಿರುವ ಉಪ್ಪಿಟ್ಟು. ತರಕಾರಿ, ಬಟಾಣಿ ಎಲ್ಲ ಹಾಕಿದ್ದೀವಿ. ನಮ್ಮ ಮನೇಲಿ ಮಕ್ಳುಗಳು ಯಾರೂ ಬೇಡ ಅಂತಿದ್ರು. ತುಂಬ ಚೆನ್ನಾಗಿದೆ. ಅದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪಿನ ಮೇಲೆ ಡೆಕೋರೇಷನ್ಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತಲ್ವ. ಈ ಥರ ಹಾಕ್ಕೊಂಡು ಸವಿಯಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.